ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆರಾಮಾಗಿರಲಿ ಕೂಡ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಬೆಳಗ್ಗೆ ವಾಕಿಂಗ್ ಹೋಗಿದ್ವಿ ಮಂಡೇ ಮಾರ್ನಿಂಗ್. ಸೊ ಅಲ್ಲಿದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ ಮಾಯಿ ಕೃಷ್ಣ ಕೂಡ ಜಾಯ್ನ್ ಆಗಿದ್ದರು. ಸೊ ನಾರ್ಮಲಿ ಅವರು ವೀಕೆಂಡ್ಸ್ ಇರುವಾಗ ಅಷ್ಟೇ ಪಾರ್ಕಿಗೆ ಬರ್ತಾರೆ ವಾಕಿಂಗ್ ಅಂತ. ಬಟ್ ಇವತ್ತು ತುಂಬ ಬೇಗನೆ ಇದ್ದರು, 5 ಗಂಟೆಗೆಲ್ಲ ಎದ್ದಿದ್ರು. ಸೊ ಬೆಳಗ್ಗೆ ನಿನ್ನೆ ಅತ್ತೆ ಮನೆಯಿಂದ ಬಂದ ತಕ್ಷಣವೇ ಮಲ್ಕೊಂಡ್ಬಿಟ್ರು ಬೇಗ. ಸೊ ಹಾಗಾಗಿ ಬೇಗ ಮಲ್ಕೊಂಡಿದ್ದ ಕಾರಣ ಬೇಗ ಇದ್ದರು. ಹಾಗಾಗಿ ನಾವು ವಾಕಿಂಗ್ ಹೋಗೋ ಟೈಮಲ್ಲಿ ಅವರು ಬಂದು ಜಾಯ್ನ್ ಆದರು. ಸೊ ವೀಕೆಂಡೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಅವರಪ್ಪನೇ ಸ್ಕೂಲ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಪಾರ್ಕಿಗೆ ಬಂದವರು ಆಟ ಆಡಿಕೊಂಡು ಇದ್ದರು ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ. ವೀಕೆಂಡ್ಸಲ್ಲಿ ಎಷ್ಟು ರಿಲ್ಯಾಕ್ಸ್ಡಾಗಿ ಎಷ್ಟು ಕಾಮಾಗಿರ್ತೀವೋ ಅದೇ ವೀಕೆಂಡ್ ಮುಗಿತಾ ಇದ್ದಂಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ನೆಕ್ಸ್ಟ್ ಡೇ ಮತ್ತೆ ಬ್ಯಾಕ್ ಟು ರೊಟೀನ್ ಅಂತ. ಮತ್ತೆ ಅದೇ ಮಂಡೇ ಟು ಫ್ರೈಡೇ ಬ್ಯುಸಿ ಸ್ಕೆಡ್ಯೂಲ್. ಆಫೀಸು, ಮನೆ, ಮಕ್ಕಳು, ರೆಡಿ ಮಾಡು, ಕ್ಯಾರಿಯರ್ ಪ್ಯಾಕ್ ಮಾಡು, ನಾವು ಆಫೀಸ್ಗೆ ಹೋಗೋದು ಇದ್ದೇ ಆಗೋಗ್ಬಿಡುತ್ತೆ. ಮಂಡೇಗೆ ಏನು ಕ್ಯಾರಿಯರ್ ಪ್ಯಾಕ್ ಮಾಡೋದು, ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಸಂಡೇ ನೈಟಿಂದನೇ ಟೆನ್ಷನ್ ಸ್ಟಾರ್ಟು. ಸೊ ತುಂಬಾ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಹಂಗೆ ಅನ್ಸೋದು. ಇವಾಗ ಸ್ವಲ್ಪ ಅಮ್ಮ ಜೊತೆಗಿರೋದಕ್ಕೆ ಸ್ವಲ್ಪ ಆ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಿಂದಿನ ದಿವಸನೇ ಅಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಪರವಾಗಿಲ್ಲ ಕಂಪೇರ್ ಟು ಬಿಫೋರ್. ಸೊ ಇವರಿಬ್ಬರು ನೋಡಿ ಸ್ಕೂಲ್ ಇದೆ ಅನ್ನೋದೊಂದು ಸ್ವಲ್ಪನೂ ಟೆನ್ಷನ್ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಪಾರ್ಕ್ ಒಂದು ಇದ್ದರೆ ಆಯಿತು, ಇವ್ರಿಗೆ ಸ್ಕೂಲು ಮನೆ ಏನೂ ನೆನಪಾಗಲ್ಲ. ಸೊ ಸ್ಕೂಲಿದೆ ಹೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದ್ವಿ, ಎಲ್ಲ ಮನೆಗೆ ಬಂದ್ವಿ ಎಲ್ರೂ. ಸೊ ನಾನಿಲ್ಲಿ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಮ್ಮ ಹಿಂದಿನ ದಿವಸನೇ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಟ್ಟಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಬೇಗ ಈಸಿ ಆಗುತ್ತೆ. ಇಲ್ಲಾಂದರೆ ಈ ಥರ ಪಲಾವ್ಗಳೆಲ್ಲ ಮಾಡೋಕ್ಕೆ ತುಂಬಾ ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ. ಸೊ ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ಪ್ರಿಪ್ರೇಷನ್ಸ್ ಆಗಿತ್ತು. ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಒಂದು ಕಟ್ಟು ಹೆಚ್ಕೊಂಡಿದ್ದೀನಿ ದೊಡ್ಡದು. ಈರುಳ್ಳಿ 3 ತೊಗೊಂಡಿದ್ದೀನಿ, ಟೊಮೊಟೊ ಹಣ್ಣು 4 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2, ಕ್ಯಾರೆಟು ಬೀನ್ಸು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಕ್ಯಾರೆಟ್ ಮತ್ತು ಬೀನ್ಸ್ ಎರಡೂ ಒಂದು ಬಟ್ಲಷ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚಷ್ಟು, ಚಕ್ಕೆ 2 ಇಂಚು, ಲವಂಗ ಒಂದು 5 ತೊಗೊಂಡಿದ್ದೀನಿ, ಏಲಕ್ಕಿ 2 ತೊಗೊಂಡಿದ್ದೀನಿ, ಸೋಂಪು ಒಂದು ಟೀ ಸ್ಪೂನಷ್ಟು, ಖಾರದ ಪುಡಿ 1 ಟೀ ಸ್ಪೂನು ಮತ್ತು ಧನಿಯಾ ಪುಡಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಅರಿಶಿನ 1 ಟೀ ಸ್ಪೂನು ಮತ್ತು ಪಲಾವ್ ಎಲೆ 2 ತೊಗೊಂಡಿದ್ದೀನಿ, ಆ್ಯಂಡ್ ರುಚಿಗೆ ಉಪ್ಪು. ಈಗ ಇಷ್ಟು ಹಾಕ್ಕೊಂಡು ಮೆಂತ್ಯ ಬಾತ್ ಮಾಡ್ಕೊಳ್ಳೋಣ. ಈಗೊಂದು ಜಾರ್ಗೆ ಇಲ್ಲಿ ಶುಂಠಿ, 2 ಸಿಪ್ಪೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, 2 ಇಂಚು ಚಕ್ಕೆ, 4 ಲವಂಗ ಮತ್ತು 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹಿಡಿಯಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ನೀಟಾಗಿ ಪೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈರುಳ್ಳಿ ಮತ್ತು ಟೊಮೊಟೊ 2 ಒಂದೊಂದು ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಕಾದಿರೋ ಕುಕ್ಕರ್ಗೆ ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಆ್ಯಂಡ್ ಆಲ್ಸೋ ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು. ಪಲಾವ್ ಸಾಮಾನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕಹಿ ಅಂಶ ಎಲ್ಲ ಹೋಗೋವರೆಗೂ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಸೊ ಇಲ್ಲಿ ಟೊಮೊಟೊನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ರಾಜ್ಮುಡಿ ಅಕ್ಕಿನ. ನಾವು ಯಾವಾಗಲೂ ರೆಗ್ಯುಲರಾಗಿ ಕೆಂಪಕ್ಕಿ ಯೂಸ್ ಮಾಡ್ತೀವಿ, ಬಟ್ ಕ್ಯಾರಿಯರ್ ಥರ ಪಲಾವ್ ಏನಾರು ಇದ್ದರೆ ರಾಜ್ಮುಡಿ ಅಕ್ಕಿ ಯೂಸ್ ಮಾಡ್ತೀವಿ. ಆಲ್ಸೋ ಲೈಕ್ ಬ್ರೌನ್ ರೈಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಈ 3 ಅಕ್ಕಿ ಬಿಟ್ಟು ಬೇರೆ ಈ ವೈಟ್ ರೈಸ್ ಎಲ್ಲ ತುಂಬಾ ರೇರ್ ಯೂಸ್ ಮಾಡೋದು. ಸೊ ಇಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ. ರೆಗ್ಯುಲರಾಗಿ ನಾವು ಏನೇ ಅಡುಗೆ ಮಾಡಿದ್ರೂ ಅರಿಶಿನ ಯೂಸ್ ಮಾಡೋದು ತುಂಬಾ ಒಳ್ಳೆ ಪ್ರಾಕ್ಟೀಸ್ ಅದು. ಆ್ಯಂಡ್ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ಹಿಮಾಲಯ ಪಿಂಕ್ ಸಾಲ್ಟ್, ಇಲ್ಲಾಂದರೆ ಟಾಟಾ ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಆವಾಗಲೇ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಧನಿಯಾ ಪುಡಿನ ನಾವೇನು ತೋರಿಸಿದ್ದೀವಿ ಸ್ಪೂನ್ ಅದರೊಳಗೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.
ಆ್ಯಂಡ್ ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು. ನಿಮ್ಮ ಖಾರ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆ್ಯಂಡ್ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಹಸಿದು ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಚಾಪ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್ ಎರಡೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಫೈನಲಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ರಾಜ್ಮುಡಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ 4 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಇದೇ ಮೆಷರ್ಮೆಂಟಲ್ಲಿ 2 ಲೋಟ ತೊಗೊಂಡಿದ್ದೆ. ಸೊ 2 ಲೋಟಕ್ಕೆ 4 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಅಕ್ಕಿ ಎಷ್ಟು ಮೆಷರ್ಮೆಂಟಲ್ಲಿ ಹಾಕಿರ್ತೀವೋ ಅದು ಡಬಲ್ ಅಷ್ಟು ನೀರು ಹಾಕ್ಕೋಬೇಕು, 1:2 ಅನ್ನೋ ಥರ. ಇಲ್ಲಾಂದರೆ ಅಕ್ಕಿಯಲ್ಲಿ ಒಂಥರ ಪೇಸ್ಟ್ ಮುದ್ದೆ ಥರ ಆಗೋಗ್ಬಿಡುತ್ತೆ. ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡೋಣ. ಸೊ ಇದು ಒಂದು ವಿಸಿಲ್ ಬಂದರೆ ಸಾಕು, ನಾವು ಒಂದು ವಿಸಿಲ್ಲೇ ಬರ್ಸೋದು. ಸೊ ಮೆಂತ್ಯ ಬಾತ್ ರೆಡಿ ಆಗೋಷ್ಟೊತ್ತಿಗೆ ಅಮ್ಮ ಮಾಯಿ ಕೃಷ್ಣ ಇಬ್ರಿಗೂ ಕೂಮ್ ಮಾಡ್ತಾಯಿದ್ರು. ನಾರ್ಮಲಿ ಅಮ್ಮನೇ ಅವರಿಬ್ರಿಗೂ ಕೂಮ್ ಮಾಡೋದು. ಸೊ ಬೆಳಗ್ಗೆ ಹೊತ್ತು ಮೆಜಾರಿಟಿ ಕೆಲಸ ಎಲ್ಲ ಅಮ್ಮನೇ ಮಾಡೋದು, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸೊ ಅವಾಗೆಲ್ಲ ನಮಗೆ ಮಾಡ್ತಾಯಿದ್ರು, ಇವಾಗ ಅದೇ ಕಂಟಿನ್ಯೂ ಆಗಿದೆ. ನನ್ನ ಮಕ್ಳಿಗೂ ಹಂಗೆ ಮಾಡ್ತಿದ್ದಾರೆ. ಕ್ಯಾರಿಯರ್ ಪ್ಯಾಕ್ ಮಾಡೋದಿಂದ ಹಿಡ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಕೂಮ್ ಮಾಡೋದು, ಆಲ್ಮೋಸ್ಟ್ ಬೆಳಗಿಂದ ಕೆಲಸಗಳೆಲ್ಲ ಅಮ್ಮನೇ ನಂಗೆ ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಮಾಡೋದು. ಮೆಜಾರಿಟಿ ಅವ್ರದ್ದೇ, ನಂದೇನಿದ್ರು ಸುಮ್ಮನೆ ಅವ್ರಿಗೆ ಅಸಿಸ್ಟ್ ಮಾಡ್ತಿರ್ತೀನಿ ಅಷ್ಟೇ. ಆ್ಯಂಡ್ ಮಾಯಿ ಕೃಷ್ಣಗೂ ಅಷ್ಟೇ, ಅವ್ರ ಅಜ್ಜಿ ಕೂಮ್ ಮಾಡೋದೇ ಇಷ್ಟ. ನಾನೇನಾದರೂ ಕೂಮ್ ಮಾಡಿದ್ರೆ ಏನಾದರೂ ಒಂದು ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನಾನು ಮಕ್ಕಳಿಗೆಲ್ಲ ಶಾರ್ಟ್ ಬ್ರೇಕಿಗೆ ಅಂತ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಿದ್ದೆ. ಆ್ಯಂಡ್ ನಾರ್ಮಲಿ ಇವ್ರಿಗೆ 2 ಬ್ರೇಕ್ ಇರುತ್ತೆ, ಒಂದು ಶಾರ್ಟ್ ಬ್ರೇಕ್ ಮತ್ತು ಲಾಂಗ್ ಬ್ರೇಕ್. ಸೊ ಶಾರ್ಟ್ ಬ್ರೇಕಿಗೆ ಫ್ರೂಟ್ಸೇ ಪ್ರಿಫರ್ ಮಾಡೋದು, ಸ್ಕೂಲಲ್ಲೆಲ್ಲ ಜಂಕ್ ಎಲ್ಲ ಕಳ್ಸೋಂಗಿಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಫ್ರೂಟ್ಸ್ ಇರಲೇಬೇಕು. ಆ್ಯಂಡ್ ಇವ್ರಿಗೆ ಡೈಲಿ ಒಂದೇ ಫ್ರೂಟ್ಸ್ ಹಾಕೋಕ್ಕೂ ಆಗೋಲ್ಲ. ಸೊ ಡೈಲಿ ಏನಾದರೂ ಒಂದು ಬೇರೆ ಬೇರೆ ಥರ ಫ್ರೂಟ್ಸ್ ಹಾಕ್ತಾ ಇರಬೇಕು. ಸೊ ಇದಂತೂ ಮಾಯಿಗೆ ತುಂಬ ಕಷ್ಟವಾಗಿದ್ದು ಫ್ರೂಟ್ಸ್ ತಿನ್ನೋದಂದರೆ. ಬಟ್ ಅವಳಿಗೇನು ಬೇರೆ ಆಪ್ಷನ್ ಇಲ್ಲದೇ ಇರೋ ಕಾರಣ ಹೆಂಗೋ ತಿಂತಾಳೆ ಟೀಚರ್ಸ್ ಬೈಯೋಕ್ಕೆ. ಈವನ್ ಕೃಷ್ಣಗೂ ಫ್ರೂಟ್ಸ್ ಏನು ಸಮಸ್ಯೆ ಇಲ್ಲ, ಇಷ್ಟ ಆಗದೇ ಇದ್ರೂ ಕೂಡ ಅದು ಹೆಲ್ತ್ಗೆ ಒಳ್ಳೆಯದು ಅಂದರೆ ಕೂಡ ಬೇಗ ಕನ್ವಿನ್ಸ್ ಆಗಿ ಹೋಗ್ತಾಳೆ. ಸೊ ಶಾರ್ಟ್ ಬ್ರೇಕಿಗೆ ಕ್ಯಾರಿಯರ್ ರೆಡಿಯಾಗಿದೆ ಆ್ಯಂಡ್ ಮೆಂತ್ಯ ಬಾತ್ ರೆಡಿಯಾಗಿದೆ, ನೋಡೋಣ. ಸೊ ಮೆಂತ್ಯ ಬಾತ್ ಕೂಡ ರೆಡಿಯಾಗಿದೆ. ಸೊ ಇನ್ನೇನಿಲ್ಲ, ಕ್ಯಾರಿಯರ್ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ತಿರೋದಷ್ಟೇ. ಇವ್ರದ್ದು ಸ್ಕೂಲ್ ಟೈಮಿಂಗ್ಸ್ ಸ್ವಲ್ಪ ಬೇಗನೆ ಇರೋ ಕಾರಣ ಬೆಳಗ್ಗೆ ಹೊತ್ತು ಏನೂ ಬ್ರೇಕ್ಫಾಸ್ಟ್ ಮಾಡಲ್ಲ, ಎಲ್ಲ ಸ್ಕೂಲ್ಗೆ ತೊಗೊಂಡೋಗ್ತಾರೆ. ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಹಾಲೊಂದು ಕುಡಿದು ಹೋಗ್ತಾರೆ. ಆಮೇಲೆ ಹೋಗ್ತಾ ಇದ್ದಂಗೆ ಒಂದು ಶಾರ್ಟ್ ಬ್ರೇಕ್ ಇರುತ್ತೆ, ಅದಾದಮೇಲೆ ಲಾಂಗ್ ಬ್ರೇಕ್ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ನಾನು ಅಮ್ಮ ಇಬ್ಬರೂ ಅತ್ತೆ ಮನೆಯಿಂದ ತಂದಿದ್ವಲ್ಲ ಡ್ರ್ಯಾಗನ್ ಪ್ಲ್ಯಾಂಟ್, ಅದನ್ನು ಇಲ್ಲಿ ಪಾಟ್ಗೆ ಹಾಕ್ತಾಯಿದ್ವಿ. ಸುಮಾರು ಪ್ಲ್ಯಾಂಟ್ಸ್ ತೊಗೊಂಬಂದಿದ್ವಿ, ಡ್ರ್ಯಾಗನ್ದು, ದಾಸವಾಳ ಮತ್ತು ಮಲ್ಲಿಗೆ ಹೂವು, ಸುಮಾರು ಈ ಥರ ತೊಗೊಂಡು ಬಂದಿದ್ವಿ. ನನ್ನ ಕಸಿನ್ ಎಲ್ಲ ಒಂದೊಂದು ಕೊಟ್ಟಿದ್ದ, ಹಾಗಾಗಿ ಎಲ್ಲನೂ ಹಾಕ್ತಾಯಿದ್ವಿ. ಸೊ ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ದು ಸ್ಟೆಮ್. ಇದು ಈ ಕ್ಯಾಕ್ಟಸ್ ಎಲ್ಲ ಇರುತ್ತಲ್ಲ, ಆ ಒಂದು ಕ್ಯಾಟಗರಿಗೆ ಸೇರಿದ್ದು. ಥಾನಿ ಪ್ಲ್ಯಾಂಟ್ಸ್ ಅಂತಾರೆ, ಒಂಥರ ಮುಳ್ಳಿನ ಗಿಡಗಳು. ಸೊ ಇದು ಡೆಸರ್ಟ್ ಪ್ಲ್ಯಾಂಟ್ ಅಂತಲೂ ಅಂತಾರೆ ಇದಕ್ಕೆ. ಸೊ ಇದನ್ನು ಅದು ಸ್ಟೆಮ್ ಶಾರ್ಪ್ ಇದೆಯಲ್ಲ ಕೆಳಗಡೆ, ಅದು ಕೆಳಗಡೆ ಹೋಗಬೇಕು, ಅಂದರೆ ಭೂಮಿ ಒಳಗಡೆ ಮಣ್ಣೊಳಗಡೆ ಹೋಗಬೇಕು. ಆಫ್ ಆಫ್ ದ ಪ್ಲ್ಯಾಂಟ್ ಅದು ಭೂಮಿ ಒಳಗಡೆ ಹೋಗಬೇಕು, ಇನ್ನು ಆಫ್ ಬಂದು ಹೊರಗಡೆ ಕಾಣಿಸ್ತಿರ್ಬೇಕು. ಸೊ ಅದೇನಾರು ಸ್ಟೆಮ್ ಏನಾದರೂ ಇಲ್ಲ, ಅಕಸ್ಮಾತ್ ಏನಾರು ಅದು ಹಾಳಾಗಿತ್ತು, ಅಷ್ಟು ಎಫೆಕ್ಟಿವ್ ಇಲ್ಲ ಅಂದರೆ ಅದನ್ನು ಅರ್ಧ ಕಟ್ ಮಾಡಿ ಆ ಜಲ್ಲಿ ಪಾರ್ಟ್ ಬರುತ್ತಲ್ಲ, ಆ ಜಲ್ಲಿ ಪಾರ್ಟು ಮಣ್ಣೊಳಗಡೆ ಹೋಗಬೇಕು ಆ್ಯಂಡ್ ಮಿಕ್ಕಿದ್ದು ಮೇಲ್ಗಡೆ ಇರಬೇಕು. ಆ ಥರ ಅದನ್ನು ಹಾಕಬೇಕಂತ ಹೇಳಿದ್ದ ನನ್ನ ಕಸಿನ್. ಸೊ ಅದನ್ನು ಹಾಗೆ ಮಾಡ್ತಾಯಿದ್ವಿ. ಅದನ್ನು ಕೆಲವೊಂದು ಅದು ಅಷ್ಟು ಇದಿರಲಿಲ್ಲ, ಲಾಸ್ಟಲ್ಲಿ ಸ್ಟೆಮ್ಮೆಲ್ಲ ಒಂಥರ ಒಣಗೋದಂಗೆ ಆಗಿತ್ತು. ಹಾಗಾಗಿ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಆ ಜಲ್ಲಿ ಪಾರ್ಟ್ನ ಮಣ್ಣೊಳಗಡೆ ಹಾಕಿ ಪ್ಲ್ಯಾಂಟ್ ಮಾಡ್ತಾಯಿದ್ವಿ. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಪ್ಲ್ಯಾಂಟ್ನ. ಡ್ರ್ಯಾಗನ್ ಫ್ರೂಟ್ ಎಲ್ಲ ತಿಂದ್ವಿ, ಬಟ್ ಇದು ನೋಡಿದ್ದು ಫಸ್ಟ್ ಟೈಮ್. ಇದು ಹೆಂಗೆ ಪ್ಲ್ಯಾಂಟ್ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ.
ಇದೇ ಫಸ್ಟ್ ಟೈಮ್ ನೋಡ್ತಿದ್ದು. ತುಂಬಾ ಮುಳ್ಳಿರುತ್ತೆ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನನಗೂ 2 ಸಲ ಪ್ರಿಕ್ ಆಯಿತು ಕೈಗೆ. ಸೊ ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾಂಟ್ ಮಾಡಬೇಕು ಇದನ್ನು. ಸೊ ಇನ್ನು ಟೈಮ್ ಇತ್ತು ಲಾಗಿನ್ಗೆ, ಹಾಗಾಗಿ ಮಕ್ಕಳೆಲ್ಲ ಹೊರಟ ಮೇಲೆ ಸ್ವಲ್ಪ ಫ್ರೀ ಆಗಿದ್ವಲ್ಲ, ಸೊ ಈ ಕೆಲಸ ಮಾಡ್ತಾಯಿದ್ವಿ. ಅಮ್ಮನಿಗಂತೂ ಗಾರ್ಡ್ನಿಂಗ್ ಮಾಡೋದು ಇದೆಲ್ಲ ತುಂಬಾ ಇಷ್ಟ. ಗಿಡ ಹಾಕೋದು ಇವೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಯಾವ್ದಾದ್ರು ಮನೆಗೆ ಹೋದರೆ ಯಾವ್ದಾದ್ರು ಪ್ಲ್ಯಾಂಟ್ಸ್ ಇತ್ತು, ಹೂವಿನ ಗಿಡಗಳಿದ್ರೆಲ್ಲ ಅಲ್ಲಿಂದ ತೊಗೊಂಡು ಬರೋದು, ನರ್ಸರಿಯಿಂದ ಪ್ಲ್ಯಾಂಟ್ಸ್ ತೊಗೊಂಡ್ಬಂದು ಹಾಕೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅಮ್ಮಂಗೆ ತುಂಬ ಇಂಟ್ರೆಸ್ಟ್ ಇದೆಲ್ಲ. ಸೊ ಇದೆಲ್ಲ ಮಾಡಿ ಒಂದು ಸ್ವಲ್ಪ ಮನೆ ಕೆಲಸಗಳೆಲ್ಲ ಮಾಡಿ ಲಾಗಿನ್ ಆಗಿ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ತಿರ್ತೀವಿ. ಅರ್ಧ ಕೆಲಸ ಆಗಿರುತ್ತೆ ಅಷ್ಟೇ. ಅಷ್ಟೊತ್ತಿಗಾಗಲೇ ಮಕ್ಕಳು ಬಂದೇ ಬಿಡ್ತಾರೆ 3:30ಗೆಲ್ಲ. ಸೊ ನಂದು ಇಮಿಯಾ ಶಿಫ್ಟ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಲೇಟಾಗಿ ಲಾಗಿನ್ ಆಗ್ತೀನಿ, 1 o'clock ಹಂಗೆ. ಸೊ ಇನ್ನೊಂದು 2 hours ಎಲ್ಲ ಬಿಟ್ಕೊಂಡು ಅವರು ಬರ್ತಾರೆ ಮಕ್ಕಳೆಲ್ಲ. ಸೊ ಈಗಿನ್ನೂ ಸ್ಕೂಲ್ಗೆ ಹೋಗಿದ್ರು, ಆಗಲೇ ಬಂದುಬಿಟ್ರಾ ಅಂತ ಅನಿಸುತ್ತೆ ಒಂದೊಂದು ಸಲ. ಹೀಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದೇ ಇರುತ್ತೆ ಏನಾದರೂ. ಹೀಗೆ ಎಂಟೈರ್ ವೀಕ್ ಫುಲ್ ಬ್ಯುಸಿಯಾಗಿ ಹೋಗಿರ್ತೀವಿ. ಯಾವುದೇ ಒಂದು ಅಡಿಷ್ನಲ್ ಕೆಲಸ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ. ಸೊ ಇದೇನೋ ನನ್ನ ಮಗಳು ಏನೋ ತೊಗೊಂಡು ಬಂದಿದ್ದಾಳೆ. ಇದು ಟೆಡ್ಡಿ ಬೇರ್ ಗ್ರೀಟಿಂಗ್ ಕಾರ್ಡ್ ಅಂತ ಹೇಳ್ತಾರೆ. ಇದೊಂದು ಕ್ರಾಫ್ಟ್, ತುಂಬ ಸಿಂಪಲ್ ಕ್ರಾಫ್ಟ್ ಇದು ಟೆಡ್ಡಿ ಬೇರಿಂದ ಒಂದು ಟೆಡ್ಡಿ ಬೇರ್ ಕ್ರಾಫ್ಟಿಂದ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡ್ಬೋದು. ಅದು ಹೆಂಗೆ ಅಂದರೆ, ಮೊದಲ ನಾನು ಡೆಕೋರೇಷನ್ ಮಾಡಿದ್ದೀನಿ ಟೆಡ್ಡಿ ಬೇರ್ಗೆ, ಮತ್ತು ನಾನು ಸುಮ್ಮನೆ ಹೀಗೆ ಓಪನ್ ಮಾಡಿದ್ರೆ ಫಸ್ಟ್ ನಿನ್ನ ಗ್ರೀಟಿಂಗ್ ಕಾರ್ಡ್ ತೋರಿಸು. ಶೋ ಮಿ ಯುವರ್ ಗ್ರೀಟಿಂಗ್ ಕಾರ್ಡ್. ದಿಸ್ ಇಸ್ ಮೈ ಗ್ರೀಟಿಂಗ್. ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳು. ಇದು ಏನಂದರೆ, ಇದು ಟೆಡ್ಡಿ ಬೇರ್ ಗ್ರೀಟಿಂಗ್ ಕಾರ್ಡ್ ಅಂತ ಕರಿತೀವಿ. ಇದೊಂದು ಗ್ರೀಟಿಂಗ್ ಕಾರ್ಡ್ ಪೇಪರಲ್ಲಿ. ಅಕಸ್ಮಾತ್ ಇಫ್ ಯು ವಾಂಟ್ ಟು ಸೆಂಡ್ ಎನಿವನ್ a greeting card, you can use this teddy bear greeting card. ಇದು ಆಚೆ ಕಡೆ ನೇಮ್ ಕಾಣಿಸುತ್ತೆ, ಬ್ಯಾಕ್ ಫುಲ್ ಎಂಟಿ. ಇದನ್ನು ಓಪನ್ ಮಾಡಿದ್ರೆ you'll see a greeting card. So I'll read it. I love my family and friends. I love my family than friends. And also they give me a lot of love and loyalty. So that's why I love my family. ಅಂತ ಬರ್ತಿದ್ದೀನಿ. Thank you. So Good. ಮಾಯಿ ಕೃಷ್ಣ ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ತಾರೆ. ಮತ್ತು 5 ಗಂಟೆ 5:30 ಹಂಗೆ ಟ್ಯೂಷನ್ಗೆ ಹೊರಡ್ತಾರೆ. ಸೊ ಆ ಮಧ್ಯೆ ಏನಾದರೂ ಒಂದು ಸ್ನ್ಯಾಕ್ಸ್ ಅದು ಇದು ಏನಾರು ತೊಗೊಂಡು ಹೊರಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಏನಾದರೂ ಮನೇಲಿ ಏನಿರುತ್ತೋ ಫ್ರೂಟ್ಸು, ಅದು ಜ್ಯೂಸ್ ಅಥವಾ ಏನಾದ್ರು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಟ್ಯೂಷನ್ಗೆ ಹೊರಡ್ತಾ ಇದ್ದಾರೆ. ಟ್ಯೂಷನಿಂದ ಬಂದಮೇಲೆ ಒಂದು ಸ್ವಲ್ಪ ಟಿ ವಿ ಅದು ಇದು ನೋಡಿ ಊಟ ಮಾಡಿ ಮಲಗ್ತಾರೆ. ಸೊ ಇದು ಅವ್ರದ್ದು ಡೈಲಿ ರೋಟೀನ್. ಆ್ಯಂಡ್ ನಾನು ಕೂಡ ಸಂಜೆ ದೇವದೀಪೆಲ್ಲ ಹಚ್ಚಿ ಮತ್ತೆ ಅಗೇನ್ ಲಾಗಿನ್ ಆಗ್ತೀನಿ ವರ್ಕ್ಗೆ. ಸೊ ನನಗೂ ಇಮಿಯಾ ಶಿಫ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಮಿಡ್ನೈಟ್ ಆಗುತ್ತೆ ಶಿಫ್ಟೆಲ್ಲ ಮುಗಿಯೋಕ್ಕೆ. ಸೊ ಹೀಗೆ ನಮ್ಮ ದಿನ ಹೀಗೆ ಹೋಗ್ತಾ ಇರುತ್ತೆ ವೀಕೆಂಡ್ ಬರೋರ್ಗು. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.